ಇದು ಪ್ರೇಮ ಕಥಾ ಸೀರಿಯಲ್ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅದೇ ಫೋಟೋ ಸ್ಟುಡಿಯೋ ಅವ್ರಿಗೆ ಪ್ರೇಮ ಗದರಿಸ್ತಾ ಇರ್ತಾಳೆ. ಯಾರಿದ್ದ ಇಲ್ಲಮ್ಮ ಗೊತ್ತಿಲ್ಲ, ದಯವಿಟ್ಟು ನಮ್ಮ ಜಾಣನಿಗೆ ಮಾತಿನ ಪೆಟ್ಟು, ಕೋಣನಿಗೆ ಲದ್ದೆ ಪೆಟ್ಟು, ನೀವೇನು ಹೇಳ್ತೀರಾ ಇನ್ನು ಸುಟ್ಬಿಡ್ಲಾ, ಅಂಗಡಿ ಸುಟ್ಬಿಟ್ರೆ ಮತ್ತೆ ಇನ್ನೊಂದು ಸ್ಟುಡಿಯೋ ಇಡ್ತೀವಿ, ಅದಕ್ಕೋಸ್ಕರ ನಿನ್ನೆ ಸುಟ್ಟು ಬಿಡ್ತೀನಿ, ಇನ್ನೊಂದು ಸ್ಟುಡಿಯೋ ಇಡೋಂಗಿಲ್ಲ ಅಂತಲ್ಲ. ಇಲ್ಲಮ್ಮ ಪ್ಲೀಸ್ ದಯವಿಟ್ಟು ನನಗೂ ಈ ಥರ ಬೆದರಿಕೆ ಹಾಕೋರೆಲ್ಲ ಪರಿಚಯ, ಅಥವಾ ಪೊಲೀಸವ್ರನ್ನ ಕರಿಯೇ, ಯಾರನ್ನ ಕರಿ ಅಂತೆಲ್ಲ ಹೇಳಿ ಹೆದರಿಸ್ತಾ ಇದ್ದರೆ ಪ್ಲೀಸ್ ಕಣಮ್ಮ, ಇಲ್ಲ ನನ್ನ ನಂಬು ಕಣಮ್ಮ ಅಂತೆಲ್ಲ ಹೇಳಿದೆ. ಇಲ್ಲ ನನಗೆ ಇದ್ರ ಬಗ್ಗೆ ಏನು ಗೊತ್ತೇ ಇಲ್ಲ, ಸುಳ್ಳು ಹೇಳ್ಬೇಡಿ, ನೀವು ನಂಗೆ ಚೆನ್ನಾಗಿ ಗೊತ್ತು, ಇದು ನೀವೇ ಮಾಡ್ಕೊಟ್ಟಿದ್ದೀರಿ ಅಂತ. ಇವಾಗ ಸುಳ್ಳು ಹೇಳ್ತಾ ಇದೆ, ಸುಳ್ಳು ಇಲ್ಲ ಸತ್ಯ ಇಲ್ಲಮ್ಮ ಅಂತೆಲ್ಲ ಎಷ್ಟೇ ವಾದ ಮಾಡಿದ್ರು ಪ್ರೇಮ ಮಾತ್ರ ಇಲ್ಲ, ನೀವು ಹೇಳಿದೆ ಅಂದರೆ ಸುಟ್ಬಿಡ್ತೀನಿ ಅಂಗಡಿ, ಪ್ಲೀಸ್ ಕಣಮ್ಮ ಕೈ ಮುಗಿತೀನಿ ರಿಕ್ವೆಸ್ಟ್ ಮಾಡ್ಕೊಂಡು. ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಪ್ರೇಮ ಕೇಳೋಕ್ಕೆ ರೆಡಿ ಇರೋಲ್ಲ. ಅದೇ ಟೈಮಿಗೆ ಆ ಕಡೆ ಅವರೇನು ಇರ್ತಾರಲ್ಲ, ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೇಳೋಕೆ ರೆಡಿ ಇರೋಲ್ಲ. ಅವರು ಹೌದು ಕಣಮ್ಮ, ಸ್ನೇಹ ಹಾಸ್ಪಿಟಲ್ ಮಾಲೀಕರಿದ್ದಾರಲ್ಲ ಧನರಾಜ್ ಅವರೇ ಬಂದು ಮಾಡಿಸಿದ್ದು ಅಂತೆಲ್ಲ ಹೇಳ್ಬಿಡು. ಧನರಾಜ ಅಂತೆಲ್ಲ ಗೊತ್ತಾಗ್ಬಿಡುತ್ತೆ. ಧನರಾಜ್ ಯಾಕೆ ಮಾಡ್ತಿದ್ದೆ ಅಂದರೆ ಅದೆಲ್ಲ ಗೊತ್ತಿಲ್ಲಮ್ಮ, ಎಡಿಟಿಂಗ್ ಮಾಡಿದೆ. ಎಡಿಟಿಂಗ್ ಅಂದರೆ ಏನದು ಅಂತೆಲ್ಲ ಇಲ್ಲ ಕಣಮ್ಮ, ಒಂದು ಕುತ್ತಿಗೆಗೆ ಏನೊಂದು ಫೋಟೋ ಹಚ್ಚೋದು ಅಷ್ಟೇ ಕಣಮ್ಮ ಅಂತೆಲ್ಲ ಹೇಳ್ತಾರೆ. ಹಾಗಾದರೆ ಹೆಂಗ ಅಂತೆಲ್ಲ ಹೇಳ್ತಾರೆ. ಕಣಮ್ಮ ಅವರು 2 ಫೋಟೋ ತಂದು ಇದನ್ನು ಅಟ್ಯಾಚ್ ಮಾಡೋಕೆ ಹೇಳಿದರು, ಅದನ್ನು ನಾನು ಅಟ್ಯಾಚ್ ಮಾಡಿ ಕೊಟ್ಟಿದ್ದೀನಮ್ಮ, ಎಡಿಟ್ ಮಾಡಿ ಕೊಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾರೆ. ಹೌದಾ, ಅದೇ ಹೇಗೆ ಸಾಧ್ಯ ಅಂತೆಲ್ಲ ಹೇಳ್ತಾರೆ. ಕಣಮ್ಮ ಅಷ್ಟೇ ಅಂತೆಲ್ಲ ಹೇಳ್ತಾರೆ. ಅಷ್ಟೆಲ್ಲ ಅಂತ ಹೇಳಿದರೆ ಈ ಕಡೆಯಿಂದ ರಾಘವೇಂದ್ರ ತಾತ ನೀವು ಯಾವುದಿಲ್ಲ ನನ್ನ ಪ್ರೊಫೆಸರ್ ಕೈ ಮುಗಿದಿದ್ದು ಆ ಬಾತ್ರೂಮಲ್ಲಿ ಕೂಡಾಗಿ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದು ನೀನದೇ, ನನ್ನ ಮುಂದೆ ಯಾಕೆ ಸುಳ್ಳು ಹೇಳಿದ್ರು, ಸಿಗೆ ಬಿದ್ದುಬಿಡ್ತಾರಲ್ಲ ಆವಾಗ ನೀವೇ ಅಲ್ವಾ ಅಂದಾಗ, ಇಲ್ಲ ಕಣವ ಮಾದೇವ ಅಂತೂ ಸಿಗೆ ಬಿದ್ದಿಲ್ಲ, ಹೆಂಗೋ ರಾಘವೇಂದ್ರ ತಾತ ಕಣವ ಅಂತೆಲ್ಲ ನನಗೆ ಅದೇ ಅಂದ್ಕೊಂಡೆ ನಾನು, ಇಲ್ಲಿ ನನಗೆ ಪ್ರಾಬ್ಲಮ್ ಆಗಿದೆಯಲ್ಲ ರಾಘವೇಂದ್ರ ತಾತಗೆ ಹೆಂಗೆ ಗೊತ್ತಾಗುತ್ತೆ ಅಂತೆಲ್ಲ ಹೇಳಿ ನಾನು ಎಷ್ಟು ಆಲೋಚನೆ ಮಾಡಿದೆ ಅಂತೆಲ್ಲ ಹೇಳಿದೆ. ಅದೇ ಟೈಮಿಗೆ ತಾತ ನನಗೆ ನಿನ್ನ ವಯಸ್ಸಿನ ಮೊಮ್ಮಗಳೇದಲ್ಲವ, ನೀನು ಓದಬೇಕು ಸಾಧನೆ ಮಾಡಬೇಕಂತ ಮನೆ ಬಿಟ್ಟು ಬಂದಿರೋದೆಲ್ಲ ಗೊತ್ತಾಯ್ತಲ್ಲ, ಅದಕ್ಕೆ ನಿನಗೆ ಹೆಲ್ಪ್ ಮಾಡೋಣ ಅಂತೆಲ್ಲ ಹೇಳಿ ಬಂದೆ ನಾನು ಅಂತೆಲ್ಲ ಹೇಳಿದೆ. ಇದೇ ಟೈಮಿಗೆ ಈ ಕಡೆಯಿಂದ ಅಳ್ತಾ ಇದ್ದ ತಪ್ಕೊಂತಾನೆ. ನೆಕ್ಸ್ಟ್ ಅದು ಹೇಗೆ ಸಾಧ್ಯ ಅಂತೆಲ್ಲ ಹೇಳಿದೆ. ಕಣವ ಹೇಳಿದರೆ ಅವ್ರು ಸಾಯಿಸ್ತಾರೆ, ಹೇಳಿಲ್ಲ ಅಂದರೆ ಹಿಂಗೆ ಸಾಯಿಸ್ತೀವಿ, ಇದನ್ನು ನಿಮ್ಮೆಲ್ಲರ ಮಧ್ಯದಲ್ಲಿ ನನಗೊಂದು ಫಜೀತಿ ಅಂತೆಲ್ಲ ಹೇಳ್ತಾರೆ. ಹೌದಾ ಸರಿ ಬಿಡು ಅಂತೆಲ್ಲ ಹೇಳಿ, ಹೌದು ಈ ಫೋಟೋ ಮಾಡ್ಸೋಕ್ಕೆ ಧನರಾಜ್ ಒಬ್ಬನೇ ಬಂದಿದ್ದ, ಅವನ ಜೊತೆ ಯಾರಾದರೂ ಬಂದಿದ್ದ ಅಂತೆಲ್ಲ ಹೇಳಿದ. ಇಲ್ಲ ಕಣವ ಧನರಾಜ್ ಒಬ್ಬನೇ ಬಂದಿದ್ದ ಅಂತ. ಈ ಹೆಂಗ್ಸ್ ಯಾರು ಅಂತಂದ್ರೆ ನಂಗೆ ಗೊತ್ತಿಲ್ಲ ಕಣವ, ಅದೇ ಫೋಟೋ ತಂದು ತೋರಿಸಿದ, ಅದನ್ನೇ ಮಾಡಿದ್ದೆ ಅಂತೆಲ್ಲ ಹೇಳ್ತಾರೆ. ಹೌದಾ ನಿಜ ಹೇಳ್ತಾ ಇದೆಯಾ, ಹೇಳು ಅವ್ನು ಹೆಂಗ್ಸ್ ಯಾರು ಅಂತ. ಗೊತ್ತಿಲ್ಲ ಕಣವ, ದಯವಿಟ್ಟು ಕೈ ಮುಗಿತೀನಿ, ಎಲ್ಲಿದ್ದು ಓಹೋ ಸರಿ ಬಿಡು ಅಂತೆಲ್ಲ ಎಲ್ಲಿದ್ದ ಹೊರಗೆ ಬಂದು, ಈ ಫೋಟೋ ಮಾಡಿರೋದು ಈ ದಾಮಿನಿಗೂ ಧನರಾಜ್ಗೂ ಏನು ಸಂಬಂಧ, ನಮ್ಮ ಕುಟುಂಬದ ಮೇಲೆ ಯಾಕೆ ಎಷ್ಟೊಂದು ದ್ವೇಷ ಈ ಹೆಂಗಸಿಗೆ ಅಂತೆಲ್ಲ ಹೇಳಿದ್ರು. ಯೋಚನೆ ಮಾಡ್ಕೊತ ರೋಡಲ್ಲಿ ಬರ್ತಾಯಿದ್ದ. ಯೋಚನೆ ಮಾಡ್ಕೊತ ರೋಡಲ್ಲಿ ಬರ್ತಿರ್ಬೇಕಾದ್ರೆ ಈ ಕಡೆ ಇದ್ದು ಪ್ರೇಮ ಇದ್ದು ಕಾವ್ಯ ಇದ್ದು ಆ ತಾತನ ಕರ್ಕೊಂಡು ಹೋಗ್ತಾಳೆ. ಆ ತಾತನ ಕರ್ಕೊಂಡೋಗಿ ಆ ಫ್ರೆಂಡ್ಗೆ ಪರಿಚಯ ಮಾಡ್ಸ, ನಮಗೆ ಸಹಾಯ ಮಾಡ್ತಾ ಇರೋದು ರಾಘವೇಂದ್ರ ತಾತ ಇವರೇ ಅಂತೆಲ್ಲ ಪ್ರಿನ್ಸಿಪಾಲ್ಗೆ ಹೊಡೆದಿದ್ದು, ಪ್ರಿನ್ಸಿಪಾಲಿಗೆ ಬಾತ್ರೂಮ್ ಕೂಡ ಹಾಕಿದ್ದು, ನನ್ನ ಪ್ರಾಜೆಕ್ಟ್ ಪೇಪರ್ನ ಆಕ್ಸೆಪ್ಟ್ ಮಾಡಿದ್ದು ಎಲ್ಲ ಈ ರಾಘವೇಂದ್ರ ತಾತ. ಹೌದು ಎಲ್ಲ ಸರಿ, ನನಗೇನು ಒಂದು ಡೌಟ್ ಇದೆ, ಎದಕ್ಕಂತಂದರೆ ಇವರು ಪ್ರಿನ್ಸಿಪಾಲ್ಗೆ ಹೊಡೆಯೋಕ್ಕಾಗಂಗಿಲ್ಲ ಅಂತ. ಕಣವ ನಾನು ಹೊಡೆಯೋಕ್ಕಾಗುತ್ತೆ, ನೀನು ಹೇಳಿದ ಕೂಡಲೇ ನಾನು ಮಂತ್ರಾಲಯ ರಾಘವೇಂದ್ರ ಸ್ವಾಮಿನೇ ಬೇಡ್ಕೊತೀನಿ ಕಣವ ಅಷ್ಟೇ ಅಂತೆಲ್ಲ ಹಂಗಲ್ಲವ, ಅವ್ರು ನೋಡಿದರೆ ಅಷ್ಟು ಕಟ್ಟು ಮಸ್ತಾಗಿದ್ದಾನೆ, ನಾನು ನೋಡಿದ್ರೆ ಇಷ್ಟು ಹಣ್ಣು ಮುದುಕ ಇದ್ದೀನಿ ಅಂತೆಲ್ಲ ಹೇಳ್ತಾರೆ. ಹೌದಾ ಸರಿ ಬಿಡು ಅಂತೆಲ್ಲ ಹೇಳಿ, ನೀನು ಯಾಕೆ ಅನುಮಾನ ಮಾಡ್ತೀಯ ಅಂತ ಅವ್ರ ಫ್ರೆಂಡಿಗೆ ಬೈತಾರೆ. ಅನುಮಾನ ಅಂತ ಇಲ್ಲಿ ಬೆಟ್ಟದ ಮಾದೇವ ನಂಬಕ್ಕೆ ಆಗ್ತಾಯಿಲ್ಲಲ್ಲಪ್ಪ ಇದೆಲ್ಲ ಅಂತೆಲ್ಲ ಹೇಳಿದ್ರೆ, ತಾತನಿಂದೇನೋ ಮಿಸ್ಟ್ರಿ ಇದೇನೆ, ನನಗೇನೋ ನಂಬಕ್ಕಾಗ್ತಾಯಿಲ್ಲ ಅಂತೆಲ್ಲ ಹೇಳ್ತಾರೆ. ಈ ಕಡೆ ವಾಣಿ ನಡ್ಕೊತ ಹೋಗ್ತಾ ಇರ್ಬೇಕಾದ್ರೆ ವಾಣಿ ಅಂತ ಹೋಗಿದ್ರೆ, ನೀವು ಕರೆದಿದ್ದೆ ನಂಗೆ ಕೇಳ್ತಿಲ್ಲ ಅಂತೆಲ್ಲ ವಾಣಿ ಹಂಗೆ ಹೋಗ್ತಾ, ಪ್ಲೀಸ್ ಕಣವ ನಿನ್ನ ಒಳ್ಳೆ ನನ್ನ ಮಗಳ ಮೇಲೆ ಬೀಳೋದು ಬೇಡ, ನಾನಂತೂ ಹಿಂಗೋ ಬಿದ್ದೋಗೋ ಮರ, ನನ್ನ ಮಗಳನ್ನ ಇನ್ನೂ ಬದುಕಿ ಬಾಳಬೇಕು ಅಂತೆಲ್ಲ ಅವ್ರ ತಾತಗೆ ಅಂದರೆ ಅವರು ರಾಣಿ ಅವರಪ್ಪ ಕೇಳ್ತಾರೆ. ಅಯ್ಯೋ ಏನು ಹೇಳ್ತಾ ಇದ್ದೀವಿ ನೀವು, ಏನು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂತೆಲ್ಲ. ಇಲ್ಲ ಕಣವ ಇಷ್ಟೆಲ್ಲ ಆಗಿರೋದು ಆ ಹೆಂಗ್ಸ್ ಬಗ್ಗೆ ನನಗೇನೂ ಗೊತ್ತಿಲ್ಲವ, ಆ ಹೆಂಗ್ಸು ತುಂಬ ಡೇಂಜರು, ತುಂಬ ಅಪಾಯ ಅಂತೆಲ್ಲ ಹೇಳಿ. ಹೆಂಗ್ಸ್ ಬಗ್ಗೆ ಹೇಳ್ತಾ ಇದ್ರಿ ನೀವು ಅಂತ ಹೇಳಿದಾಗ, ಆ ಹೆಂಗಸು ಒಳ್ಳೆಯಳಲ್ಲವ, ನಾನಂತೂ ಹಿಂಗೋ ಬಿದ್ದೋಗೋ ಮರ, ನನ್ನ ಮಗಳು ಬದುಕಿ ಬಾಳಬೇಕು ಅಂತೆಲ್ಲ ಹೇಳಿ ರಿಕ್ವೆಸ್ಟ್ ಮಾಡಿ, ಪ್ಲೀಸ್ ನನ್ನ ಮಗಳ ತಂಟೆಗೆ ಮಾತ್ರ ಬರಬೇಡವ, ನನ್ನ ಮಗಳ ಸಹಾಯ ಮಾತ್ರ ಪಡ್ಕೋಬೇಡ ಅಂತೆಲ್ಲ ಹೇಳಿ ಅವ್ರ ತಂದೆ ವಾಣಿ ಅವ್ರ ತಂದೆ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊತಾರೆ. ಈ ಕಡೆಯಿಂದ
ಕಾವ್ಯ ಅವರಪ್ಪ ಫೋನ್ ಮಾಡ್ತಾರೆ, ಸತ್ಯನಾರಾಯಣ ಫೋನ್ ಮಾಡಿ, ಅದು ಮಗಳೇ ಆ ಫೋನ್ ರಿಂಗ್ ಆಗೋದು ನೋಡಿ ಪ್ರೇಮ ಕಾವ್ಯ ಎತ್ಕೊಂತಾಳೆ, ಫೋನ್ ಎತ್ಕೊಂಡು ಹಲೋ ಅಪ್ಪ ಅಂತ. ಹಾಂ ಹೇಳಿ ಮಗಳೇ ಆರಾಮಿದ್ದೇನು? ಆರಾಮಿದ್ದೀನಪ್ಪ ಅಂತ. ನಾನು ಯಾವತ್ತೂ ನಿನ್ನ ಜೊತೆ ಇರ್ತೀನಿ ಮಗಳೇ, ನೀನು ಸಾಧನೆ ಮಾಡಿ ಪ್ರೇಮ ಮಾಡಿರೋ ತಪ್ಪಿಗೆ ನೀನು ಶಿಕ್ಷೆ ಕೊಟ್ಬಿಟ್ಟು ನಿನ್ನ ಆಸೆ ಕನಸು ಎಲ್ಲ ನಾನು ಹಾಳು ಮಾಡಿಬಿಟ್ಟೆ ಅಂತಂದು, ಈಗಾದರೂ ನಾನು ನಿನ್ನ ಜೊತೆ ಇರ್ತೀನಿ ಮಗಳೇ ಅಂತೆಲ್ಲ ಹೇಳ್ತಾಳೆ. ಸರಿ ಕಣಪ್ಪ ಅಂತೆಲ್ಲ ಹೇಳ್ತಾರೆ. ಆಯಿತು ನೀನು ಬೇಜಾರು ಬೇಡ, ನನ್ನ ಕ್ಷಮಿಸು ಮಗಳೇ ಅಂತ. ಅಪ್ಪ ನೀವೇದಕ್ಕಪ್ಪ ಕ್ಷಮೆ ಕೇಳ್ತೀರ ನನ್ನ ಹತ್ರ ಅಂತಂದು ಎಲ್ಲ ರಾಕ್ಷಸಿ ಮಾತು ನಾಟಕ ನಿಜ ಅಂದ್ಕೊಂಡು ಎಲ್ಲರ ಜೀವನ ಹಾಳು ಮಾಡ್ಬಿಟ್ನಮ್ಮ ಅಂತ. ನಾನು ಅದು ಮಾದೇವ ಅಂದಾಗ ಬೇಡಪ್ಪ ನನಗೆ ಎಲ್ಲ ವಿಚಾರ ಏನು ತಿಳ್ಕೊಂಡ್ರೆ ನಾನು ಓದಾಗೆ ನನ್ನ ಸಾಧನೆಗೆಲ್ಲ ತುಂಬ ಅಡ್ಡಿ ಆಗುತ್ತೆ ಅಂತೆಲ್ಲ ಹೇಳ್ತಾಳೆ. ಈ ಕಡೆ ಇದ್ದ ಬೇಡ ಕಣಮ್ಮ ಹೆಂಗಸ್ಗೆ ಅನ್ಸ್ಕೊಂಡ್ರೆ ನನಗೆ ನಡ್ಕ ಬರುತ್ತೆ, ನನಗೆ ತುಂಬ ಅಂದರೆ ತುಂಬ ಭಯ ಆಗುತ್ತೆ, ಪ್ಲೀಸ್ ಕಣಮ್ಮ ಯಾರಂತ ಹೇಳಿ ವಾಣಿ ನೀನಾದರೂ ಹೇಳಿ ಅಂದರೆ, ಇಲ್ಲಮ್ಮ ನಾನು ಯಾರಂತ ಹೇಳೋಂಗಿಲ್ಲ, ಹೆಂಗ್ಸ್ ಯಾರಂತ ನಾನು ಹೇಳೋಂಗಿಲ್ಲ, ನನ್ನ ಮಗಳು ನನ್ನ ಮೇಲೆ ಆಣೆ ಮಾಡಿದ ನಿನಗೆ ಸಹಾಯ ಮಾಡಲ್ಲ, ಹೆಂಗ್ಸ್ ಬಗ್ಗೆ ಏನು ಹೇಳಲ್ಲ ಅಂತ ಹೇಳಿದ್ಕೆ ನನ್ನ ಬಿಟ್ಟಿದ್ದಾರೆ ಅವರು ಅಂತೆಲ್ಲ ಹೇಳ್ತಾರೆ. ಪ್ಲೀಸ್ ನನ್ನ ಕೈ ಬಿಡಮ್ಮ, ನಮ್ಮ ಕೈ ಬಿಟ್ಬಿಡು ಅಂತೆಲ್ಲ ಹೇಳ್ತಾರೆ. ಈ ಕಡೆ ನೆಕ್ಸ್ಟ್ ಎಪಿಸೋಡಲ್ಲಿ ಪ್ರೇಮ ಕಾವೇ ಮಾಡ್ಕೊಂಡಿರ್ತಾಳೆ, ಇವ್ ಮಾದೇವ ಬಂದು ಎಬ್ಬಿಸ್ಬಿಡ್ತಾನೆ. ಎದ್ದೇಳ್ಕಣವ್ವ ಇವತ್ತೇನು ನನ್ನ ಕನಸಾಗೋದು ನನ್ನ ಜೀವನದ ದೊಡ್ಡ ಗುರಿ ಇವತ್ತು ಅಂತೆಲ್ಲ ಏನೇನೋ ಹೇಳಿದೆ ಮಕ್ಕೊಂಡ್ಬಿಟ್ಟೆಲ್ಲವ ಅಂತೆಲ್ಲ. ಆವಾಗ ಮಾದೇವನ ಮೀಸೆ ಬಿದ್ದೋಗಿರ್ತದೆ. ಮಾದೇವ ನೋಡ್ಕೊಂಡಿರಲ್ಲ. ಕಾವ್ಯ ಮುಂದಕ್ಕೆ ಹೋಗಿ ಯೋಚನೆ ಮಾಡಿದೆ. ಅವಾಗ ಮಾದೇವ ಮೀಸೆ ಎಲ್ಲ ಕೈ ಇಟ್ಕೊಂಡ್ಬಿಡ್ತಾನೆ. ಅದೇ ಆ ಕಡೆಯಿಂದ ಸ್ನೇಹ ಬಂದಿರ್ತಾರೆ. ಸ್ನೇಹ ಹತ್ರ ಈ ಕಡೆ ಪ್ರೇಮ ಜಗಳ ಆಡಿದಾಗ ಏನೇ ಅದು ಅಂತೆಲ್ಲ ಹೇಳಿದಾಗ ಪ್ರೇಮನ ಕತ್ತಿಗೆ ಚಾಕು ಇಟ್ಟಿರ್ತಾರೆ. ಪ್ರೇಮನ ಕತ್ತಿಗೆ ಚಾಕು ಇಟ್ಟು ಸ್ನೇಹನ ಕತ್ತಿಗೆ ಚಾಕು ಇಟ್ಟು ಪ್ರೇಮ ಸ್ನೇಹನ ಕರ್ಕೊಂಡು ಎಲ್ಲಿಗೆ ಹೋಗ್ತಾರೆ ಕಾರೊಳಗೆ. ನಾಳೆ ಆ ಜಾಗ ತೋರಿಸಿ ನಡಿಯ ಅಂತೆಲ್ಲ ಹೇಳ್ತಾರೆ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಚೆನ್ನಾಗಿದೆ. ನಾಳೆಯಿಂದ